ವಯಸ್ಸಿನ ಮಿತಿ ಇಲ್ಲದೆ ಹಲವರು ಹೃದಯಾಘಾತಕ್ಕೆ ಬಲಿಯಾಗ್ತಿದ್ದಾರೆ. ಆರೋಗ್ಯವಾಗಿಯೇ ಇದ್ದವರು ಕೂಡ ಹೃದ್ರೋಗಗಳಿಗೆ ತುತ್ತಾಗ್ತಿದ್ದಾರೆ. ಹೀಗಾಗಿ ಈ ಅಪಾಯದಿಂದ ತಪ್ಪಿಸಿಕೊಳ್ಳುವ ಬಗೆ ಹೇಗೆ? ಈ ಬಗ್ಗೆ ತಜ್ಞ ವೈದ್ಯರು ಏನಂತಾರೆ? ಬನ್ನಿ ನೋಡೋಣ. ವಯಸ್ಸಿನ ಮಿತಿ ಇಲ್ಲ, ಸದೃಢರಿಗೂ ಹೃದಯ ಕಾಟ. ಹೃದ್ರೋಗದ ಅಪಾಯಗಳನ್ನ ತಪ್ಪಿಸುವ ಸಲಹೆ. ಹೃದಯದ ಆರೋಗ್ಯ ಕಾಯುವ ಬಗ್ಗೆ ಹೇಗೆ? ಇತ್ತೀಚಿನ ದಿನಗಳಲ್ಲಿ ಯುವಜನರು ಮತ್ತು ನಡು ಹರೆಯದವರು ಹೃದಯಾಘಾತಕ್ಕೆ ಒಳಗಾಗ್ತಿದ್ದಾರೆ. ಇವತ್ತು ಬದುಕು ಹಿಂದಿನಂತಿಲ್ಲ. ಹಾಗೆ ಈಗಿನ ವಾತಾವರಣದಲ್ಲಿ ಯಾರಿಗೆ ಯಾವ ಕ್ಷಣದಲ್ಲಿ ಏನಾದರೂ ಆಗಬಹುದು. ದೈಹಿಕವಾಗಿ ಸದೃಢನಾದ ಮನುಷ್ಯ ಒಂದಲ್ಲ ಒಂದು ಒತ್ತಡಕ್ಕೆ ಸಿಲುಕುತ್ತಿದ್ದಾನೆ ಎನ್ನುವುದು ಮಾತ್ರ ಎಲ್ಲರಿಗೂ ತಿಳಿದಿರೋ ವಿಚಾರ. ಈ ಹಿನ್ನೆಲೆಯಲ್ಲಿ ನಾವು ಇತ್ತೀಚೆಗೆ ಉಂಟಾಗುತ್ತಿರುವ ಸಾವು ನೋವುಗಳನ್ನ ಗಮನಿಸಬೇಕಾಗುತ್ತೆ. ಹೃದಯ ನಮ್ಮ ದೇಹದ ನರಗಳಿಗೆ ರಕ್ತವನ್ನು ಕಳುಹಿಸುವ ಕೆಲಸವನ್ನು ಮಾಡುತ್ತದೆ. ಅಂದರೆ ಹೃದಯ ರಕ್ತವನ್ನು ದೇಹಕ್ಕೆ ಪೂರೈಸುವ ಪಂಪ್ ಇದ್ದಂತೆ. ಹೃದಯ ಸರಬರಾಜು ಮಾಡುವ ರಕ್ತದ ಮೂಲಕವೇ ನಮ್ಮ ಜೀವನಕ್ಕೆ ಬಹುಮುಖ್ಯವಾಗಿ ಬೇಕಾದ ಆಮ್ಲಜನಕ ಮತ್ತು ಪೋಷಕಾಂಶಗಳು ದೇಹದ ಎಲ್ಲಾ ಜೀವಕೋಶಗಳಿಗೆ ತಲುಪಿ ಉಸಿರಾಟ, ಹೃದಯ ಬಡಿತ ಮತ್ತಿತರ ದೈಹಿಕ ಪ್ರಕ್ರಿಯೆಗಳು ಸುಗಮವಾಗಿ ನಡೆಯುತ್ತವೆ. ಹೃದಯಾಘಾತ ಎಂದರೆ ಹೃದಯವು ಇದ್ದಕ್ಕಿದ್ದಂತೆ ದೇಹಕ್ಕೆ ರಕ್ತ ಸಂಚಲನ ಮಾಡುವುದನ್ನು ನಿಲ್ಲಿಸುವುದು. ಹೃದಯದ ಒಂದು ಭಾಗದಲ್ಲಿ ಸುಗಮ ರಕ್ತ ಸಂಚಾರಕ್ಕೆ ಅಡಚಣೆ ಉಂಟಾಗುವುದರಿಂದ ಹೀಗಾಗತ್ತೆ. ಇದರಿಂದ ರಕ್ತನಾಳಗಳು ಹಾಗೂ ಸ್ನಾಯುಗಳಿಗೆ ಹಾನಿಯುಂಟಾಗುತ್ತೆ. ಹೃದಯ ತನ್ನ ಕಾರ್ಯವನ್ನ ನಿಲ್ಲಿಸಿದ ತಕ್ಷಣ ಉಸಿರಾಟ ನಿಂತು ಹೋಗುತ್ತದೆ. ಇದರಿಂದಾಗಿ ಸಾವು ಸಂಭವಿಸಬಹುದು. ಇವೆಲ್ಲ ಕೆಲವೇ ಕ್ಷಣಗಳಲ್ಲಿ ನಡೆದು ಹೋಗುತ್ತೆ. ಆದರೆ ಹೃದಯಾಘಾತವಾದ ತಕ್ಷಣವೇ ಪ್ರಥಮ ಚಿಕಿತ್ಸೆ ದೊರೆತರೆ ಬದುಕುಳಿಯುವ ಸಾಧ್ಯತೆ ಇದೆ. ಹೃದಯಾಘಾತ ದಿಢೀರೆಂದು ಆಗುವುದಿಲ್ಲ. ಹೃದಯಾಘಾತವಾಗುವ ಮೊದಲು ದೇಹದಲ್ಲಿ ಸಾಕಷ್ಟು ಲಕ್ಷಣಗಳು ಕಾಣಿಸಿಕೊಳ್ತವೆ. ಆ ಲಕ್ಷಣಗಳನ್ನ ಕಡೆಗಣಿಸಿದ್ರೆ ಅಪಾಯ ಉಂಟಾಗೋ ಸಾಧ್ಯತೆ ಹೆಚ್ಚು. ಮೊದಲಿಗೆ ಏನೋ ಆಲಸ್ಯವಿರುತ್ತೆ, ತುಂಬಾ ಸುಸ್ತಾಗತ್ತೆ, ಯಾವ ಕೆಲಸವನ್ನು ಮಾಡಲು ಆಗೋದಿಲ್ಲ, ಸ್ವಲ್ಪ ದೂರ ನಡೆದ್ರೆ ದಣಿವಾಗಿ ಸುಧಾರಿಸಿಕೊಳ್ಬೇಕು ಅನ್ಸುತ್ತೆ. ಆದ್ರೆ ಜ್ವರ ಅಥವಾ ಇತರ ಕಾಯಿಲೆ ಯಾವುದೂ ಇರೋದಿಲ್ಲ. ಒಟ್ಟಾರೆ ಹೇಳಬೇಕು ಅಂದ್ರೆ ಸುಸ್ತಾಗಲು ಕಾರಣ ಏನು ಅನ್ನೋದೇ ಗೊತ್ತಾಗೋದಿಲ್ಲ. ಅಲ್ಲದೆ ಉಸಿರಾಟ ತೀವ್ರಗತಿಯಲ್ಲಿ ಕಂಡು ಬರುತ್ತೆ. ಇದರಿಂದ ಹೃದಯ ಬಡಿತ ಹೆಚ್ಚಾಗುತ್ತೆ. ಹೀಗಾಗೋದ್ರಿಂದ ಉಸಿರಾಡಲು ಕಷ್ಟವಾಗುತ್ತೆ. ಜೊತೆಗೆ ಮೈ ಬೆವರುತ್ತದೆ, ಹಾಗೆ ತಲೆ ಸುತ್ತು ಉಂಟಾಗುತ್ತೆ. ಹೃದಯಾಘಾತವಾಗುವ ಕೆಲವು ವಾರಗಳ ಮುಂಚೆಯೇ ಸ್ವಲ್ಪ ಎದೆ ನೋವು ಬಂದಿರುತ್ತೆ. ಅದೇನೋ ಮೆಲ್ಲನೆಯ ನೋವಷ್ಟೇ ಅಂತ ಯಾರು ಗಮನಕ್ಕೆ ತಂದುಕೊಂಡಿರುವುದಿಲ್ಲ. ಅಲ್ಲದೆ ಭುಜ, ಕುತ್ತಿಗೆ ಹಾಗೆ ಬೆನ್ನಿನಲ್ಲೂ ನೋವು ಉಂಟಾದ ಅನುಭವ ಆಗಿರುತ್ತೆ. ಇವೆಲ್ಲ ಹೃದಯಾಘಾತ ಉಂಟಾಗುವ ಮುನ್ಸೂಚನೆಗಳು. ಇವುಗಳನ್ನ ಅಲಕ್ಷಿಸಬಾರದು. ವೈದ್ಯರ ಬಳಿ ಹೋಗಿ ತಪಾಸಣೆ ಮಾಡಿಸಿಕೊಳ್ಬೇಕು. ಇನ್ನು ಈ ಕುರಿತಂತೆ ಖ್ಯಾತ ತಜ್ಞ ವೈದ್ಯರಾದ ಡಾಕ್ಟರ್ ಶರದ್ ಕುಲಕರ್ಣಿ ಅವರು ಮಾತನಾಡಿದ್ದಾರೆ. ಹೃದಯಾಘಾತ, ಹೃದಯ ಸ್ತಂಭನದ ವ್ಯತ್ಯಾಸ, ಹೃದ್ರೋಗಕ್ಕೆ ಕಾರಣ, ಹಾಗೆಯೇ ಹೃದಯಾರೋಗ್ಯ ಕಾಯುವ ಕುರಿತಂತೆಯೇ ಸಲಹೆ ಸೂಚನೆಗಳನ್ನ ನೀಡಿದ್ದಾರೆ. ನೋಡ್ಕೊಂಡು ಬನ್ನಿ. ಹೆಚ್ಚಾಗ್ತಿರುವಂತಹ ಈ ಹೃದಯಾಘಾತ ಇತ್ತೀಚೆಗೆ ಏನು ನೋಡ್ತಾ ಇದ್ದೇವೆ, ಸೊ ಇದಕ್ಕೆ ಮುಖ್ಯವಾದ ಕಾರಣ ಡಯಾಬಿಟಿಸ್ ಮಲೈಟಸ್ ಇರಬಹುದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ಡಿಸ್ಲಿಪಿಡಿಮಿಯಾ ಇರಬಹುದು, ಅಥವಾ ಹೈಪರ್ ಟೆನ್ಷನ್ ಇರಬಹುದು, ಅಥವಾ ಫ್ಯಾಮಿಲಿಯಲ್ಲಿ ಇರಬಹುದು. ಎಲ್ಲ ಬಿಟ್ಬಿಟ್ಟು ಕೂಡ ಆಗ್ತಾ ಇದೆ ಸರ್ ಅಂತ ಹೇಳುವವರಲ್ಲಿ ಸ್ಟ್ರೆಸ್ ಅನ್ನುವ ಒಂದು ಏನು ತೊಂದರೆ ಇದೆ, ತುಂಬಾ ಮಾನಸಿಕ ಒತ್ತಡ, ಇದರಿಂದಾನೂ ಕೂಡ ಕ್ರಮೇಣವಾಗಿ ಜಾಸ್ತಿ ಆಗಿ 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 ಈ ಹೃದಯಾಘಾತ ಆಗುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ. ಇನ್ನು ಹೃದಯಾಘಾತ ಆಯ್ತು, ಅದರಲ್ಲೂ ಕೂಡ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೇವೆ, ಸಡನ್ ಆಗಿ ಡೆತ್ ಆಗ್ಬಿಡುತ್ತೆ. ಸೊ ಅಲ್ಲಿ 1-2 ನಿಮಿಷದ ಒಳಗಡೆ ಡೆತ್ ಆಗುತ್ತೆ. ಹೇಗೆ ಸರ್ ಅಂತ ತುಂಬಾ ಜನ ಕೇಳ್ತಿರ್ತಾರೆ. ಸೊ ಈ ಹೃದಯಾಘಾತ ಆದ ತಕ್ಷಣನೇ ವೈಟಲ್ ಆರ್ಗನ್ಸ್ ಏನಿರುತ್ತೆ, ಅದು ಮೇನ್ಲಿ ಬ್ರೈನಿಗೆ ಬ್ಲಡ್ ಸಪ್ಲೈ ಏನಿರುತ್ತೆ ಅದು ನಿಂತು ಹೋಗ್ಬಿಡುತ್ತೆ. ಕಾರ್ಡಿಯಾಕ್ ಅರೆಸ್ಟ್ ಆಯ್ತು ಅಂತ ಹೇಳಿದ್ರೆ, ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಹೃದಯ ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದೆ ಅಂತ. ಸೊ ಅದಾದ್ಮೇಲೆ ಬ್ರೈನಿಗೆ ಬ್ಲಡ್ ಸಪ್ಲೈ ಆಗದೆ ಇರೋದ್ರಿಂದ, ರಕ್ತ ಸಂಚಾರ ಆಗದೆ ಇರೋದ್ರಿಂದ ಬ್ರೈನ್ ಕೆಲಸ ಮಾಡೋದು ಸ್ಟಾಪ್ ಮಾಡ್ಬಿಡುತ್ತೆ. ಸೊ ಸಡನ್ ಆಗಿ ಡೆತ್ ಆಗುವಂತ ಸಾಧ್ಯತೆಗಳು, ಅಥವಾ ಮಲ್ಟಿ ಆರ್ಗನ್ ಬೇರೆ ಎಲ್ಲ ಆರ್ಗನ್ಸ್ಗಳು ಕೂಡ ಬ್ಲಡ್ ಸಪ್ಲೈ ಇಲ್ಲದೇನೆ ಕೆಲಸ ನಿಲ್ಲಿಸ್ಬಿಡ್ತದೆ. ಅದಕ್ಕೆ ಈ ಡೆತ್ ಆಗುವಂತ ಸಾಧ್ಯತೆಗಳು. ಇನ್ನು ಈ ಹಾರ್ಟ್ ಅಟ್ಯಾಕ್ ಮತ್ತು ಕಾರ್ಡಿಯಾಕ್ ಅರೆಸ್ಟಿಗೆ ಏನು ಸಂಬಂಧ ಅಥವಾ ಏನಿದೆ ಎರಡು ಅಂತ ಹೇಳಿದ್ರೆ, ಈ ಹಾರ್ಟ್ ಅಟ್ಯಾಕ್ ಅಂತ ಹೇಳೋದು ಹೃದಯದಲ್ಲಿ ಇರುವಂತಹ ರಕ್ತನಾಳ ಏನಿರುತ್ತೆ, ಯಾವ್ದಾದ್ರು ಒಂದು ಬ್ಲಾಕ್ ಆಯ್ತು ಅಥವಾ ಅಲ್ಲಿ ಬ್ಲಾಕೇಜ್ ಇದೆ ಅಂತ ಹೇಳಿದ್ರೆ ಅದು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ. ಈ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳುವುದು ಸಡನ್ ಆಗಿ ಹಾರ್ಟ್ ಪಂಪ್ ಏನ್ ಮಾಡ್ತಾ ಇರುತ್ತೆ ಬ್ಲಡ್ ಅನ್ನ, ಅದು ನಿಲ್ಲಿಸ್ಬಿಡುತ್ತೆ. ಸೊ ಕಾರ್ಡಿಯಾಕ್ ಅರೆಸ್ಟ್ ಅಂತ ಏನ್ ಹೇಳ್ತೀವಿ ಅದು ತುಂಬಾ ಸಿವಿಯರ್ ಆಗಿರುವಂತದ್ದು. ಹಾರ್ಟ್ ಅಟ್ಯಾಕ್ ಆದ್ಮೇಲೂ ಕೂಡ
ಆ ಮನುಷ್ಯನ ಒಂದು ಏನಿದೆ ಲೈಫ್ ಸ್ಪ್ಯಾನ್ ಇದೆ ಅದು ನಾವು ಸ್ಟಿಲ್ ಜಾಸ್ತಿ ಮಾಡಬಹುದು, ಮೆಡಿಕಲ್ ಕೇರ್ ಎಲ್ಲ ಮಾಡ್ಬೋದು. ಕಾರ್ಡಿಯಾಕ್ ಅರೆಸ್ಟ್ ಆದಾಗ ಅಲ್ಲಿ ಸಡನ್ ಆಗಿ ನಾವು CPR ಮಾಡಿಲ್ಲ ಅಥವಾ ಅಲ್ಲಿ ಸಡನ್ ಆಗಿ ನಾವು ಟೇಕ್ ಕೇರ್ ಮಾಡಲಿಲ್ಲ, ಮೆಡಿಕಲ್ ಕೇರ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಆ ಮನುಷ್ಯ ಕೆಲವೇ ನಿಮಿಷದಲ್ಲಿ ಸಾವನ್ನಪ್ಪಿ ಬಿಡ್ತಾರೆ. ಸೊ ಇದು ಕಾರ್ಡಿಯಾಕ್ ಅರೆಸ್ಟ್ ಸಿವಿಯರ್ ಆಗಿರುವಂತದ್ದು. ಇನ್ನು ಇದೆಲ್ಲ ಆಗಬಾರ್ದು ಸರ್, ನಮ್ಮ ಹೃದಯ ಆರೋಗ್ಯವಾಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತ ಹೇಳುವವರು ಖಂಡಿತವಾಗ್ಲೂ ನಿಯಮಿತವಾಗಿ ಯೋಗ ಪ್ರಾಣಾಯಾಮವನ್ನು ಮಾಡುವಂಥದ್ದು ಅಥವಾ ನಿಯಮಿತವಾಗಿ ವ್ಯಾಯಾಮವನ್ನು ಮಾಡುವಂಥದ್ದನ್ನ ಅಳವಡಿಸ್ಕೊಳ್ಬೇಕು. ಸ್ಟ್ರೆಸ್ ರಿಲೀಫ್ ಕಂಪಲ್ಸರಿಯಾಗಿ ಮಾಡಲೇಬೇಕು. ಸೊ ಅದು ಯೋಗ ಪ್ರಾಣಾಯಾಮ ಧ್ಯಾನದಿಂದ ಇರ್ಬೋದು. ಮಾನಸಿಕ ಒತ್ತಡ ಏನಿದೆ ಅದನ್ನ ಅವರು ಓವರ್ಕಮ್ ಮಾಡಲೇಬೇಕು. ಪ್ಲಸ್ ಬೊಜ್ಜು ಇತ್ತು ಅಥವಾ ಅಲ್ಲಿ ಓವರ್ ವೇಟ್ ಇದೆ, ಒಬೀಸ್ ಇದ್ದಾರೆ ಅಂತ ಹೇಳೋರು ವೇಟ್ ಅನ್ನ ಖಂಡಿತವಾಗ್ಲೂ ಕಡಿಮೆ ಮಾಡ್ಕೊಳ್ಬೇಕು. ಅದರಲ್ಲೂ ಎಸ್ಪೆಷಲಿ ವೇಟ್ ಜಾಸ್ತಿ ಇದ್ಬಿಟ್ಟು ಫ್ಯಾಮಿಲಿ ಹಿಸ್ಟ್ರಿ ಇದೆ, ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು, ಹೈಪರ್ ಟೆನ್ಷನ್ ಅಥವಾ ಡಯಾಬಿಟಿಸ್ ಮೆಲೈಟಸ್ ಎಟ್ಸೆಟ್ರಾ ಇದೆಲ್ಲ ಕಾಯಿಲೆಗಳಿದೆ ಅಂತ ಹೇಳಿದ್ರೆ ಅವರು ವೇಟ್ ಅನ್ನ ಖಂಡಿತವಾಗ್ಲೂ ಕಡಿಮೆ ಮಾಡ್ಕೊಳ್ಬೇಕು. ವಾಕಿಂಗ್ ಮಾಡಬಹುದು, ಜನರಲ್ ಏನೇನು ಎಕ್ಸರ್ಸೈಸ್ ಬರುತ್ತೆ ಅದನ್ನೆಲ್ಲ ಅವರು ಮಾಡ್ತಾ ಇದ್ರೆ ನಿಯಮಿತವಾಗಿ 40-45 ನಿಮಿಷ ದಿನನಿತ್ಯ ಮಾಡೋದು ತುಂಬಾ ಒಳ್ಳೆಯದು. ಸ್ಮೋಕಿಂಗ್ ಮತ್ತೆ ಆಲ್ಕೋಹಾಲ್ ಎಲ್ಲೆಲ್ಲಿ ಇರುತ್ತೆ ಅಲ್ಲಿ ಹಾರ್ಟ್ ಡಿಸೀಸ್ಗಳು ತುಂಬಾ ಜಾಸ್ತಿ ಇರುತ್ತೆ. ರಾತ್ರಿ ಜಾಗರಣೆ ತುಂಬಾ ಜಾಸ್ತಿ ಮಾಡ್ತಾ ಇರ್ತಾರೆ ಯಾರಾದ್ರು ಅಂತ ಹೇಳಿದ್ರೆ ಅಲ್ಲಿ ಹಾರ್ಟ್ ಅಟ್ಯಾಕ್ಸ್ ಗಳು ಜಾಸ್ತಿ ಇರುತ್ತೆ, ಕಾರ್ಡಿಯಾಕ್ ಅರೆಸ್ಟ್ ಗಳು ಜಾಸ್ತಿ ಇರುತ್ತೆ. ಸೊ ರಾತ್ರಿ ಜಾಗರಣೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ರಾತ್ರಿ ಕರೆಕ್ಟ್ ಆಗಿ ಅವ್ರು ನಿದ್ರೆ ಮಾಡಬೇಕು. ಸ್ಮೋಕಿಂಗ್, ಆಲ್ಕೋಹಾಲ್ ಅಥವಾ ಈ ಕಫೇನ್ ಇರ್ಬೋದು ಅಥವಾ ಈ ಕೂಲ್ ಡ್ರಿಂಕ್ಸ್ ಗಳು ಇರ್ಬೋದು ಅದನ್ನೆಲ್ಲ ಕಟ್ ಡೌನ್ ಮಾಡಬೇಕು. ತುಂಬಾ ಸಾಲ್ಟ್ ಮತ್ತೆ ಶುಗರ್ ನ ಯೂಸ್ ಮಾಡದೇ ಇದ್ರೆ ತುಂಬಾ ಒಳ್ಳೆಯದು. ದೇಹದಲ್ಲಿ ಹೆಚ್ಚು ಕೊಲೆಸ್ಟ್ರಾಲ್ ಕೊಬ್ಬಿನಂಶ ಇದ್ದವರಿಗೆ, ಯಾವುದೇ ದೈಹಿಕ ವ್ಯಾಯಾಮ ಮಾಡದವರಿಗೆ, ಹೆಚ್ಚು BP ಇರುವವರಿಗೆ, ಡಯಾಬಿಟಿಸ್ ರೋಗಿಗಳಿಗೆ ಮತ್ತು ಹೆಚ್ಚು ತೂಕ ಬೊಜ್ಜು ಇರುವವರಿಗೆ ಹೃದಯಾಘಾತವಾಗುವ ಸಂಭವ ಇರುತ್ತೆ. ಇನ್ನು ಹೃದಯಾಘಾತವಾದಾಗ ಎದೆಯ ಎಡಭಾಗದಲ್ಲಿ ನೋವು ಕಾಣಿಸಿಕೊಳ್ಳುತ್ತೆ. ಕೆಲವು ಜನರಿಗೆ ಕತ್ತು, ಗಂಟಲು, ಹೊಟ್ಟೆಯ ಮೇಲ್ಭಾಗ, ಬೆನ್ನು, ತೋಳು, ಸೊಂಟ, ದವಡೆ ಮತ್ತು ಭುಜಗಳಲ್ಲಿ ನೋವು ಕಾಣಿಸಿಕೊಳ್ಳಬಹುದು. ಎದೆ ಮತ್ತು ಹೊಟ್ಟೆಯಲ್ಲಿ ಉರಿ ಕಾಣಿಸಿಕೊಳ್ಳಬಹುದು. ತಂಪು ವಾತಾವರಣದಲ್ಲೂ ಕೂಡ ದೇಹ ಬೆವರಬಹುದು. ವಾಕರಿಕೆ, ಉಸಿರಾಡಲು ಕಷ್ಟವಾಗುವುದು, ತಲೆ ಸುತ್ತೋದು, ವೇಗವಾದ ಎದೆ ಬಡಿತವೂ ಕೂಡ ಹೃದಯಾಘಾತದ ಲಕ್ಷಣಗಳೇ ಆಗಿವೆ. ಈ ರೀತಿ ಸಮಸ್ಯೆಗಳು ಕಾಣಿಸಿಕೊಂಡ ವ್ಯಕ್ತಿ ಕುಸಿದು ಬಿಡಬಹುದು. ಆದ್ದರಿಂದ 10 ನಿಮಿಷಗಳಿಗೂ ಹೆಚ್ಚು ಇಂಥ ಲಕ್ಷಣಗಳು ಕಾಣಿಸಿಕೊಂಡಲ್ಲಿ ಕೂಡಲೇ ವೈದ್ಯರನ್ನ ಕಾಣುವುದು ಸೂಕ್ತ. ದಿನೇ ದಿನೇ ಹೃದಯಾಘಾತಕ್ಕೊಳಗಾಗುವವರ ಸಂಖ್ಯೆ ಹೆಚ್ಚುತ್ತಿದೆ. ಹೃದಯದ ಆರೋಗ್ಯದ ಬಗ್ಗೆ ಪ್ರತಿಯೊಬ್ಬರು ಎಷ್ಟು ಜಾಗರೂಕರಾಗಿದ್ದರೂ ಸಾಲದು ಎನ್ನುತ್ತಾರೆ ಹೃದಯ ತಜ್ಞರು. ದೈನಂದಿನ ಕಾರ್ಯದಲ್ಲಿ ತೊಡಗಿರುವಾಗಲೇ ಕಾರ್ಡಿಯಾಕ್ ಅರೆಸ್ಟ್ ಸಂಭವಿಸುತ್ತಿದೆ. ಯುವಕರಲ್ಲಿ ಒತ್ತಡ ಹೆಚ್ಚಾಗುತ್ತಿರುವುದು ಇದಕ್ಕೆ ಮೂಲ ಕಾರಣ. ಕಳೆದೊಂದು ದಶಕದಲ್ಲಿ ಯುವಕರು ಹೆಚ್ಚು ಹೃದಯಾಘಾತಕ್ಕೆ ಬಲಿಯಾಗುತ್ತಿದ್ದಾರೆ. ಹಾರ್ಟ್ ಅಟ್ಯಾಕ್ಗೆ ಒಳಗಾಗುತ್ತಿರುವವರ ಸಾಮಾನ್ಯ ಆಯಸ್ಸು 40ರಿಂದ 30ಕ್ಕೆ ಇಳಿದಿದೆ. ಹೃದಯದ ಆರೋಗ್ಯದ ನಿಟ್ಟಿನಲ್ಲಿ ಆಗಾಗ ಹೃದಯ ತಪಾಸಣೆ ಮಾಡಿಸಿಕೊಳ್ಳುವುದು ಸೇಫ್. ಜೀವನ ಶೈಲಿ ಸಂಬಂಧಿ ರೋಗಗಳನ್ನ ಮಕ್ಕಳು ಹಾಗೂ ಯುವಕರಲ್ಲಿ ಪತ್ತೆ ಹಚ್ಚಬೇಕು. ಸಿಕ್ಕಾಪಟ್ಟೆ ಒತ್ತಡ ಇರೋ ಕೆಲಸ ಮಾಡೋರು ಆಗಾಗ ಹೃದಯ ಪರೀಕ್ಷೆ ಮಾಡಿಸಿಕೊಳ್ಬೇಕು. ಒಂದೇ ಒಂದು ಅಪಾಯದ ಸೂಚನೆ ಇದ್ದವರು ಕೂಡ ಪ್ರತಿ ಕ್ಷಣವೂ ಅಲರ್ಟ್ ಆಗಿರಬೇಕು. 30 ವರ್ಷದ ನಂತರ ನಿಯಮಿತವಾಗಿ ECG ಜೊತೆ ಹೃದಯ ಪರೀಕ್ಷೆ ಮಾಡಿಸಿಕೊಳ್ಳುವುದು ಅನಿವಾರ್ಯ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.